ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಈ ವಿಶೇಷವಾದಂಥ ರೆಸಿಪಿಯೊಂದಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಅದೇನು ಅಂತ. ಈಗ ಮಾಡ್ತಿರೋ ರೆಸಿಪಿ ಎಗ್ ಫ್ರೈಡ್ ರೈಸ್. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸಿಂಪಲ್ ಆಗಿದೆ. ಜಿಮ್ಗೆ ಹೋಗೋರ್ಗಂತೂ ತುಂಬ ವಿಶೇಷವಾಗಿರುತ್ತೆ. ಬನ್ನಿ ನೋಡೋಣ ಸಾಮಾನೇನು ಅಂತ. ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಉಪ್ಪು, ಗರಂ ಮಸಾಲೆ, ಇದು ಚಿಕನ್ ಮಸಾಲೆ ಪೌಡರು, ಇದು ಚಿಲ್ಲಿ ಪೌಡರು, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬನ್ನಿ ನೋಡೋಣ ಈಗ ಯಾವ ರೀತಿ ಮಾಡ್ಬೋದು ಅಂತ. ನಾನಿಲ್ಲಿ 2ರಿಂದ 3 ಜನಕ್ಕೆ ಮಾಡ್ತಾಯಿದ್ದೀನಿ. ಒಂದು ದಪ್ಪದಳದ ಪಾತ್ರೆ ನಾವು ಸ್ಟವ್ ಹಚ್ಚಿ ಇಟ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಕಾಯಲಿ ಪಾತ್ರೆ. ಬಿಸಿಯಾದ ನಂತರ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ ಪಾತ್ರೆ ಬಿಸಿಯಾಗಲಿ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿ ಫುಡ್ ಇದು, ಹೆಲ್ತಿಯಾಗಿ ಕೂಡ ಇರುತ್ತೆ. ಇದ್ರ ಜೊತೆ ನಾನು 4 ಮೊಟ್ಟೆ ಕೂಡ ಸಪ್ರೇಟ್ ಬೇಯಿಸಿಟ್ಕೊಂಡಿದ್ದೀನಿ. ಎಗ್ ಫ್ರೈಡ್ ರೈಸ್ ಜೊತೆ ಒಂದು ಮೊಟ್ಟೆನ ಕೊಡೋಣ ಅಂತ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆಲ್ತಿ ಫುಡ್ ಕೂಡ. ಮಕ್ಳಿಗೂ ಕೂಡ ತುಂಬ ಇಷ್ಟವಾಗುತ್ತೆ, ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು 4 ಮೊಟ್ಟೆನ ಸಪ್ರೇಟು ಬೇಯಿಸಿ ಇಟ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲೇ ಮಾಡ್ಕೊಂಡು ತಿನ್ಬೋದಂತ, ವೆರಿ ಫಾಸ್ಟಾಗಿ ಆಗೋಂಥ ರೆಸಿಪಿ ಇದು. ಬನ್ನಿ ಈಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ. ಎಗ್ ಫ್ರೈಡ್ ರೈಸ್ಗೆ ಯಾವಾಗಲೂ ಸ್ವಲ್ಪ ಎಣ್ಣೆ 1-2 ಸ್ಪೂನ್ ಮುಂದಾಗಿರಬೇಕು, ಇಲ್ಲ ಫುಲ್ ಡ್ರೈ ಆದರೆ ಟೇಸ್ಟ್ ಬರಲ್ಲ. ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಜಿಮ್ಮಿಗೆ ಹೋಗೋರ್ಗಂತೂ ತುಂಬ ಒಳ್ಳೆಯದಿದು. ಯಾಕೆಂದರೆ ನಾವು ಒಂದು ಮೊಟ್ಟೆನ ನಾವು ಬೇಯಿಸಿ ಕೊಡ್ತೀವಿ, ಇನ್ನು 4 ಮೊಟ್ಟೆನ ನಾವು ಒಂದು 2ರಿಂದ 3 ಜನಕ್ಕೆ ಮಾಡ್ತಾರೆ ಅಡುಗೆ ಆಗಿರೋದ್ರಿಂದ ಶೇರ್ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಇದಕ್ಕೆ. ಬಿಸಿಯಾದ ನಂತರನೇ ನಾವು ಐಟಮ್ಸ್ನ ಹಾಕೋಬೇಕಾಗುತ್ತೆ. ಯಾರು ತಿನ್ನಲ್ಲ ಮೊಟ್ಟೆ ಅಂತಾರೆ, ನಾವು ಈ ರೀತಿಯಾಗಿ ನಾವು ಬಳಸ್ಕೊಂಡು ಅವ್ರಿಗೆ ಈ ಥರ ರೆಸಿಪಿಲಿ ನಾವು ರೈಸ್ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅವ್ರಿಗೆ ಗೊತ್ತೂ ಆಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತೆ ಕೇಳ್ತಾರೆ ಮಾಡಿಕೊಡಿ ಅಂತ. ಆ ರೀತಿಯಾಗುತ್ತೆ ಈ ಎಗ್ ಫ್ರೈಡ್ ರೈಸ್. ತುಂಬ ರುಚಿಕರವಾದಂಥ ಎಗ್ ಫ್ರೈಡ್ ರೈಸ್. ಹೆಲ್ತಿಗಂತೂ ತುಂಬ ಒಳ್ಳೆಯದು. ಪ್ರತಿನಿತ್ಯವೂ ನಾವು ಒಂದು ಮೊಟ್ಟೆ ತಿನ್ನೋದ್ರಿಂದ ನಮ್ಮ ಕಣ್ಣಿಗಾಗಲಿ, ನಮ್ಮ ರಕ್ತಕ್ಕಾಗಲಿ, ನಮ್ಮ ಆರೋಗ್ಯಕ್ಕಾಗಲಿ ತುಂಬ ಒಳ್ಳೆಯದಿರುತ್ತೆ. ಸ್ವಲ್ಪ ನಾವು ಕೈನ ಸ್ವಲ್ಪ ಬಿಸಿ ಆಗಿದ್ದರೆ ನಾವು ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು. ಸ್ವಲ್ಪ ಮೇಲೆ ಕೈ ಇಟ್ಟು ನೋಡಿದ್ರೆ ಆ ಹೊಗೆ ಸ್ವಲ್ಪ ತಾಗುತ್ತೆ, ಆ ಬಿಸಿ ಆಗಿದೆಯಾ ಇಲ್ವಾ ಅಂತ. ನಾವು ಆ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬೋದು. ಮಕ್ಕಳುಗಳಿಗೆ, ಮನೆಯಲ್ಲಿ ತಾಯಂದಿರಿಗೆ ಅವರಿಗೆ ತಿನ್ನಿಸೋದೇ ಒಂದು ಸಾಹಸವಾಗಿರುತ್ತೆ. ಯಾವುದನ್ನು ಕೊಟ್ಟರು ಬೇಡ ಬೇಡ ಅಂತ ಇರ್ತಾರೆ. ನಾವು ಈ ರೀತಿಯಾಗಿ ಮಾಡಿಕೊಟ್ರೆ, ರೈಸ್ ಜೊತೆ ಸೇರಿಸಿ ಕೊಟ್ಟಾಗ ಅವ್ರಿಗೆ ಗೊತ್ತೇ ಆಗಲ್ಲ. ಆ ರೀತಿಯಾಗಿ ನಾವು ತಿನ್ನಿಸ್ಬೋದು ಅವ್ರಿಗೆ. ಮತ್ತು ಎಲ್ಲರೂ ಹೊರಗಡೆ ಹೋದಾಗಲೂ ಕೂಡ ಬಂದು ಮಾಡ್ಕೋಬೇಕು ಅಂತಂದರೆ ಅನ್ನ, ಸಾಂಬಾರು, ಮುದ್ದೆ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ಈ ರೀತಿಯಾಗಿ ಮಾಡಿಕೊಟ್ರು ಕೂಡ ಹೆಲ್ತಿ ಫುಡ್ಡು ಆಗುತ್ತೆ, ನಿಮಗೆ ಫಾಸ್ಟಾಗಿ ಹೋಗುತ್ತೆ, ಟೈಮ್ ಕೂಡ ಉಳಿಯುತ್ತೆ, ನಾವು ಬೇಗ ರೆಸ್ಟ್ ಮಾಡ್ಬೋದು. ಸ್ವಲ್ಪ ಅವ್ರಿಗೆಲ್ಲ ಮಾಡಿಕೊಟ್ಬಿಟ್ಟು ಬೇಗ ನಾವು ಕೂಡ ಬೇಗ ರೆಸ್ಟ್ ಮಾಡೋದ್ರಿಂದ ಟೈಮ್ ಸೇವ್ ಆದರೆ ತಾನೇ ನಾವು ಕೂಡ ರೆಸ್ಟ್ ಮಾಡೋಕ್ಕೆ ಸಾಧ್ಯ. ಅದರಿಂದ ಈ ಥರ ರೆಸಿಪಿಗಳನ್ನ ನೀವು ಮಾಡೋದ್ರಿಂದ ಇಷ್ಟಪಟ್ಟು ತಿಂತಾರೆ, ಅವ್ರಿಗೂ ಖುಷಿಯಾಗುತ್ತೆ, ನಮಗೂ ಟೈಮ್ ಕೂಡ ಸೇವ್ ಆಗುತ್ತೆ, ಜೊತೆಲಿ ಹೆಲ್ತಿ ಫುಡ್ ಕೂಡ ನಾವು ಕೊಟ್ಟ ಹಾಗಾಗುತ್ತೆ. ನೋಡಿ, ಇವಾಗ ನಾವು ಎಣ್ಣೆ ಕಾದ ನಂತರ ಹಸಿಮೆಣಸಿಕಾಯಿ ಏನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕ್ತಾಯಿದ್ದೀವಿ. ಚೆನ್ನಾಗಿ ಬಿಸಿಯಾಗಿರೋದ್ರಿಂದ ಎಣ್ಣೆ ಈ ರೀತಿಯಾಗಿ ಬರ್ತಾಯಿದೆ. ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಹಸಿಮೆಣಸಿಕಾಯಿ ಯಾವಾಗಲೂ ಎಣ್ಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ನಮಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ನಂತರ ಈಗ ಈರುಳ್ಳಿ ಹಾಕ್ತಾಯಿದ್ದೀವಿ. ಏನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ ಆ ಈರುಳ್ಳಿ ಸ್ಲೈಸ್ನ ನಾವು ಪಾತ್ರೆಗೆ ಹಾಕೋತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಉಪ್ಪನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಅದರಿಂದ ಸ್ವಲ್ಪ ಬೇಗ ಬಣ್ಣ ಬಿಡುತ್ತೆ. ಬಣ್ಣ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ. ಸ್ವಲ್ಪ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ದಪ್ಪ ದಪ್ಪ ಆಗಿದ್ದರೆ ಕಟ್ ಮಾಡುವಾಗ ಅದನ್ನು ನಾವು ಸ್ಪೂನ್ ಸಹಾಯದಿಂದ ನೀವು ಕಟ್ ಮಾಡ್ಕೋಬೋದು ಪಾತ್ರೆಯಲ್ಲೇ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡೋದ್ರಿಂದ ಅಡುಗೆಗಳು ಕೂಡ ತುಂಬ ರುಚಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಹೆಲ್ತಿ ಫುಡ್ ಇದು. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ, ಈ ರೀತಿ ನಾವು ಕುಟ್ಟಾಣಿ ಸಹಾಯದಿಂದ ನಾವು ಜಜ್ಜಿಟ್ಕೊಂಡು ನಾವು ಹಾಕ್ತಾಯಿದ್ದೀವಿ. ನಾವು ಅಂಗಡಿ ತರೋದಕ್ಕಿಂತ ನಾವು ಮನೆಯಲ್ಲೇ ಫ್ರೆಶ್ ಆಗಿ ನಾವು ಈ ರೀತಿ ಹಾಕೋದ್ರಿಂದ ತುಂಬ ಘಮ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ, ಫ್ರೆಶ್ ಆಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಮನೇಲೇ ನಾವು ಕುಟ್ಟಿ ಹಾಕೋದ್ರಿಂದ ಅಡುಗೆಗಳು ತುಂಬ ರುಚಿಯಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದು ಹಸಿ ವಾಸನೆ ಹೊರಗಡೆ ಹೋಗಬೇಕು. ಅಲ್ಲಿವರೆಗೂ ನೀವು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ನಂತರ ಇವಾಗ ನಾವು ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕ್ತಾಯಿದ್ದೀವಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೇಯಲಿ ಟೊಮೊಟೊ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದರೆ ಎಲ್ಲವೂ ಕೂಡ ಚೆನ್ನಾಗಿ ಬೇಯ್ತಾ ಇರ್ತದೆ. ಆ ಟೊಮೊಟೊ ರಸ ಕೂಡ ಬಿಡುತ್ತೆ. ಈಗ ನಾವು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಯಾವುದೇ ಅಡುಗೆಗೂ ನಾವು ಅರಿಶಿನ ಬಳಸೋದ್ರಿಂದ ಆ್ಯಂಟಿಬಯೋಟಿಕ್, ಅದು ನಮ್ಮ ರೋಗ ನಿರೋಧಕ ಶಕ್ತಿನೇ ಹೆಚ್ಚಾಗಿಸುತ್ತೆ. ನೋಡಿ, ಅರಿಶಿನ ಹಾಕ್ತಾಯಿದ್ದೀನಿ ಇವಾಗ. ಒಳಗಡೆ ದೇಹದ ಒಳಭಾಗದಲ್ಲಿ ಯಾವುದೇ ಥರ ತೊಂದರೆಗಳಿದ್ರೂ ನಮಗೆ ಸಣ್ಣ ಪುಟ್ಟ ತರ್ಚ್ಕೊಳ್ಳೋದು, ಗಂಟ್ಲು ತರ್ಚ್ಕೊಂಡಿರೋದು, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ಅರಿಶಿನ ನಮಗೆ ವಾಸಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದಷ್ಟು ಅರಿಶಿನ ಪ್ರತಿಯೊಂದು ಅಡುಗೆಲೂ ಸೇರಿಸೋದಕ್ಕೆ ಪ್ರಯತ್ನ ಪಡಿ. ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ನೋಡಿ, ಇವಾಗ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಯಾಕೆಂದರೆ ಮೊದಲೇ ನಾವು ಹಸಿಮೆಣಸಿಕಾಯಿನ ಬಳಸೋದ್ರಿಂದ ನೋಡಿಕೊಂಡು ನೀವು ಅಡುಗೆಗೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಆ ಕ್ವಾಂಟಿಟಿಗೆ ತಕ್ಕಂಗೆ ನೀವು ಖಾರನ ಹಾಕ್ಕೋಬೇಕಾಗುತ್ತೆ. ನಾನು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ. 2-3 ಜನಕ್ಕೆ ಆಗುತ್ತೆ 4 ಮೊಟ್ಟೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹೆಲ್ತಿ ಫುಡ್ ಮಾತ್ರ, ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ. ತುಂಬ ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿನ್ಬೋದಂಥ ಅಡುಗೆ ಇದು. ಮಕ್ಕಳು ತಿನ್ನಲ್ಲ ಅಂದರೆ ಒಂದು ಬೌಲ್ಗೆ ಹಾಕಿ 1 ಸ್ಪೂನ್ ಹಾಕಿ ಕೊಟ್ಟರೆ ಅವರು ತಿನ್ಕೋತಾರೆ. ನೋಡಿ, ಈಗ ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೋಬೇಕು. ಈಗ ನಾನು ಚಿಕನ್ ಮಸಾಲೆ ಪೌಡರ್ ಹಾಕೋತಾ ಇದ್ದೀನಿ. ಚಿಕನ್ ಮಸಾಲೆ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೋಬೇಕು. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಏನು 4 ಮೊಟ್ಟೆ ತೊಗೊಂಡಿಟ್ಕೊಂಡಿದ್ವಿ ಅದನ್ನು ಒಡೆದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಸಮಯದಲ್ಲಿ ನೀವು ಸಿಮ್ ಆಗಿಡಬೇಕಾಗುತ್ತೆ ಸ್ಟವ್ನ, ಉರಿ ಕಮ್ಮಿ ಮಾಡ್ಕೊಬೇಕು. ಈಗ ನಾವು ಒಡೆದಾಕ್ತಾಯಿದ್ದೀವಿ ನೋಡಿ. ಬಿಳಿ ಭಾಗನ ಸಿಪ್ಪೆ ಮೇಲೇನಿದೆ ಅದನ್ನು ನೋಡ್ಕೊಂಡು ಇದು ಮಾಡಿ. ಸ್ವಲ್ಪ ಸಣ್ಣ ಪೀಸ್ಗಳು ಬೀಳೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಗಮನ ಇಡಬೇಕಾಗುತ್ತೆ ಹಾಕುವಾಗ.
ಅಡುಗೆ ಹೊಸ್ದಾಗಿ ಕಲಿಯೋರು ಮೊಟ್ಟೆ ಬಳಸುವಾಗ ನೋಡ್ಕೊಂಡು ಬಳಸಬೇಕಾಗುತ್ತೆ. ವೈಟ್ ಸಿಪ್ಪೆ ಏನು ಹೊಡಿತೀವಿ ಅದನ್ನ ಒಂದು ಪೀಸ್ ಕೂಡ ಅಡುಗೆಗೆ ಬೀಳಬಾರ್ದು. ಆ ರೀತಿಯಾಗಿ ನಾವು ಬಳಸ್ಕೋಬೇಕಾಗುತ್ತೆ. ಏನು 4 ಮೊಟ್ಟೆ ಇದೆ, ಆ 4 ಮೊಟ್ಟೆನೂ ಪೂರ್ತಿಯಾಗಿ ನಾವು ಹಾಕ್ಕೊಳ್ಳೋಣ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಂತೂ. ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿ. ಇವಾಗ ಏನು ಮೊಟ್ಟೆ ಒಡೆದಾಕಿದ್ದೀವಿ ಆ ಗ್ರೇವಿ ಏನಿದೆ, ಆ ಗ್ರೇವಿ ಮತ್ತು ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ವಾಸನೆ ಮೊಟ್ಟೆದೆಲ್ಲ ಚೆನ್ನಾಗಿ ಹೋಗಬೇಕು. ಆ ರೀತಿಯಾಗಿ ನೀವು ಕೈ ಬಿಡ್ದಂಗೆ ನೀವು ತಿರ್ಗಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಮೊಟ್ಟೆ ಎಲ್ಲ ಚೆನ್ನಾಗಿ 2 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಮೊಟ್ಟೆ ಏನೋ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಕೆಟ್ಟು ವಾಸನೆ ಎಲ್ಲ ಹೊರಗಡೆ ಹೋಗಬೇಕು. ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ಇದ್ರ ಜೊತೆ ನೀವು ಬೇಕಾದ್ರೆ ಚಿಕನ್ ಚಾಪ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ತುಂಬ ರುಚಿಕರವಾಗಿರುತ್ತೆ. ಎಲ್ಲರಿಗೂ ಇನ್ನೂ ಇಷ್ಟವಾಗುತ್ತೆ. ಎಗ್ ಫ್ರೈಡ್ ರೈಸ್ ಜೊತೆ ನೀವು ಗ್ರೀನ್ ಚಾಪ್ಸ್ ಮಾಡಿಕೊಟ್ರೆ ತುಂಬ ಎಲ್ಲರೂ ಇನ್ನೂ ಇಷ್ಟಪಡ್ತಾರೆ. ನಾನು ಇಲ್ಲಿ ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸ್ ಮಾಡಿ ಒಂದು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಚಿಕನ್ ಚಾಪ್ಸ್ ಮತ್ತು ಎಗ್ ಫ್ರೈಡ್ ರೈಸ್. ನೀವು ಅದನ್ನು ಕೂಡ ನೀವು ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ತಳ ಹಿಡ್ಕೊಳ್ಳುತ್ತೆ. ಕೈ ಬಿಡ್ದಂಗೆ ನೀವು ಕೈ ಆಡಿಸ್ಕೋಬೇಕಾಗುತ್ತೆ. ನೋಡಿ, ಅದೆಲ್ಲ ಸ್ವಲ್ಪ ಸ್ಪೂನಲ್ಲಿ ತೆಕ್ಕೊಂಡ್ರೆ ಎಲ್ಲ ಬಂದ್ಬಿಡುತ್ತೆ. ಕೈ ಆಡ್ತಾನೆ ಬೇಗ ಕಚ್ಕೊಂಡ್ಬಿಡುತ್ತೆ ಮೊಟ್ಟೆದು ವೈಟ್ ಭಾಗ. ಅದರಿಂದ ನಾವು ಕೈ ಬಿಡದೇ ನಾವು ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ಘಮ ಬರ್ತಾ ಇದೆ, ಮನೆಯೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಯಾಕೆಂದರೆ ಆ ಮೊಟ್ಟೆದು ಸ್ಮೆಲ್ಲೆಲ್ಲ ಹೊರಗಡೆ ಹೋದ್ಮೇಲೆ ಒಳ್ಳೆ ಪರಿಮಳ ಬರೋಕ್ಕೆ ಶುರುವಾಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ನಾವು ಅಡುಗೆ ಮಾಡಬೇಕಾದ್ರೇ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಘಮ ಬರ್ತಾಯಿದೆ. ಅದರಲ್ಲೇ ನಾವು ಹೇಳ್ಬಿಡ್ಬೋದು ಅಡುಗೆ ಯಾವ ರೀತಿ ಬರ್ತಾಯಿದೆ ಅಂತ. ಅಷ್ಟು ಪರಿಮಳವಾಗಿ ಬರ್ತಾ ಇರುತ್ತೆ. ನೋಡಿ, ಚೆನ್ನಾಗಿ ಎಲ್ಲ ಬೇಯ್ತಾ ಇದೆ. ಎಲ್ಲ ಈ ರೀತಿ ಪುಡಿ ಪುಡಿಯಾಗಿ ಬರೋಕ್ಕೆ ಶುರುವಾಗುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ. ಈಗ ನಾವು ನಿಮ್ಮ ರುಚಿಗೆ ತಕ್ಕಂಗೆ ನೀವು ಉಪ್ಪನ್ನ ಬಳಸ್ಕೋಬೇಕಾಗುತ್ತೆ. ಇಲ್ಲಿ ಉಪ್ಪನ್ನ ಈಗ ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಎಲ್ಲ ಮಸಾಲೆ ಐಟಮ್ಸು, ಮೊಟ್ಟೆ, ಉಪ್ಪು, ಎಲ್ಲ ಥರ ಐಟಮ್ಸ್ನು ನಾವು ಇಲ್ಲಿ ಹಾಕಿ ನಾವು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಈಗ ಒಂದು ಸರಿ ಮನೇಲಿ ಮಾಡಿಕೊಂಡು ತಿನ್ನಿ, ಟ್ರೈ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಎಷ್ಟು ಟೇಸ್ಟಾಗಿ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ತುಂಬ ರುಚಿಯಾದಂಥ ಎಗ್ ಫ್ರೈಡ್ ರೈಸು ನಿಮ್ಮೆಲ್ಲರಿಗೋಸ್ಕರ ತೋರಿಸ್ತಾ ಇದ್ದೀನಿ. ವೆರಿ ಫಾಸ್ಟಾಗಿ ಆಗುತ್ತೆ ಇದಂತೂ. 10 ನಿಮಿಷದಲ್ಲೆಲ್ಲ ಇದು ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಾನೀಗ ಒಂದು ಹೋಳನ್ನು 2 ಹೋಳು ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಹೋಳು ಹಾಕ್ತೀನಿ. ನಂತರ ನೋಡಿಕೊಂಡು ನಾನು ಎಕ್ಸ್ಟ್ರಾ ಏನಾದರೂ ಬೇಕಂದರೆ ಸೇರಿಸ್ಕೋತೀನಿ. ಇಲ್ಲ ಅಂದರೆ ಅರ್ಧ ಹೋಳೆ ಸಾಕಾಗಿದ್ರೆ ಟೇಸ್ಟ್ ಮಾಡಿ ನೋಡಿ ಹಾಕ್ಕೋಬೋದು ಆಮೇಲೆ ಕೂಡ. ಈಗ ಅರ್ಧ ಹೋಳು ಮಾತ್ರ ನಾನು ಹಾಕ್ಕೋತಾ ಇದ್ದೀನಿ. ಹೆಚ್ಚು ಕಮ್ಮಿ 1-1.5 ನಿಂಬೆಹಣ್ಣು ಬೇಕಾಗ್ಬೋದು. ನಾವು ನಿಂಬೆಹಣ್ಣನ್ನು ಬೇಕಂದರೆ ಆಮೇಲೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನೋಡ್ಕೊಂಡು ನೀವು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಇದ್ರ ಜೊತೆ ಕಬಾಬ್ ಮಾಡಿಕೊಡ್ಬೋದು,
ಇದ್ರ ಜೊತೆ ಚಿಕನ್ ಚಾಪ್ಸ್ ಮಾಡ್ಬೋದು ಅಥವಾ ರೆಡ್ ಚಿಲ್ಲಿ ಚಾಪ್ಸ್ ಮಾಡಿಕೊಡ್ಬೋದು. ಈಗ ನಾಟಿ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತಾಯಿದ್ದೀನಿ. ತುಂಬ ರುಚಿಕರವಾದಂಥ ಎಗ್ ಫ್ರೈಡ್ ರೈಸ್ ರೆಡಿ ಆಗ್ತಾಯಿದೆ. ಹೆಚ್ಚಿಗೆ ಸಾಮಾನು ಬೇಕಾಗಿಲ್ಲ, ಮನೆಯಲ್ಲೇ ಇರುವಂಥ ಸಾಮಾನುಗಳಿದೆಲ್ಲ. ಹೊರಗಡೆ ಹೋಗಿ ತರೋಂಥದ್ದೇನೂ ಇಲ್ಲ, ಸಾಮಾನ್ಯವಾಗಿ ಇದೆಲ್ಲ ಮನೆಯಲ್ಲೇ ಇರುತ್ತೆ. ತುಂಬ ಫಾಸ್ಟಾಗಿ ನೀವು ಮಾಡ್ಕೋಬೋದು. ಮನೆ ಮಂದಿ ಎಲ್ಲ ಖುಷಿಪಟ್ಟು ಇಷ್ಟಪಟ್ಟು ತಿನ್ನುವಂತಹ ಎಗ್ ಫ್ರೈಡ್ ರೈಸ್ ರೆಡಿ ಆಗ್ತಾಯಿದೆ. ಈಗ ನಾವು ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 1.5 ಪಾವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ. ಒಂದು 3 ಜನಕ್ಕೆ ಆಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ. ರೈಸ್ನ ನಾವು ಹಾಕ್ಕೊಂಡಿವಾಗ ನಾವು ಮಿಕ್ಸ್ ಮಾಡ್ಕೋಬೇಕು. ರಾತ್ರಿ ಉಳಿದಿರೋ ಅನ್ನದಲ್ಲೂ ಕೂಡ ನಾವು ಮಾಡ್ಕೋಬೋದು. ಅದರಲ್ಲಿ ನಾನು ಬಿಸಿಯನ್ನು ಮಾಡಿದ್ದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ತಟ್ಟೆಗೆ ಹಾಕ್ಕೊಂಡಿಲ್ಲ, ಆವಾಗ ತಾನೇ ರೆಡಿಯಾಗಿರೋಂಥ ರೈಸ್ ಅದು. ಸ್ವಲ್ಪ ಪ್ರೆಷರ್ ತೆಗೆದು ನಾನು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಪ್ಲೇಟಲ್ಲಿ ನಾನು ಸ್ವಲ್ಪ ತಣ್ಣಗೆ ಮಾಡಿ ಹಾಕೋದು 2 ಸರಿ ಕೆಲಸ ಆಗುತ್ತೆ, ಅಂದರೆ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅಲ್ಲೇ ನಾನು ಸ್ವಲ್ಪ ಸ್ಪೂನ್ ಸಹಾಯದಿಂದ ನಾನು ಹುಡಿ ಮಾಡ್ಕೋತೀನಿ. ಯಾಕಂದರೆ 2 ಸರಿ ನಾವು ಹುಡಿ ಮಾಡೋದ್ರಿಂದ ಬಿಸಿಯನ್ನು ಆಗಿರೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಅನ್ನ ಎಲ್ಲ. ಆದ್ದರಿಂದ ನಾನು ಅದ್ರ ಜೊತೆನೇ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆರಿದರೆ ಇನ್ನೂ ಜಾಸ್ತಿ ಹುಡಿಯಾಗಿ ಪ್ಲೇಟಲ್ಲೇ ಮಾಡ್ಕೋಬೋದು. ನಾನು ಇಂಟೆ ಸಮೇತ ಹಾಕಿರ್ತೀನಿ ಪಾತ್ರೆಗೆ ಡೈರೆಕ್ಟು. ಅಲ್ಲೇ ನಾನೀಗ ಮಿಕ್ಸ್ ಮಾಡ್ಕೋತೀನಿ. ಬಿಸಿಯಾಗಿ ನಾನು ಇವಾಗ ಎಲ್ಲರಿಗೂ ಬಡಿಸ್ಕೊಡ್ಬೋದು. ಇನ್ನೇನು 2 ಸೆಕೆಂಡಲ್ಲಿ ನಮ್ಮದು ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನೋಡಿ, ಬಿಸಿಯಾದಂಥ ಅನ್ನ, ಆ ಮೊಟ್ಟೆ ಗ್ರೇವಿ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಈಗ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಪ್ರತಿನಿತ್ಯವೂ ನಾವು ಒಂದು ಮೊಟ್ಟೆಯನ್ನು ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಣ್ಣಿಗಂತೂ ತುಂಬ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹಳದಿ ಭಾಗನ ಬಿಟ್ಟು ಬರೀ ವೈಟನ್ನು ತಿಂತಾ ಇದ್ದಾರೆ. ದಯವಿಟ್ಟು ಆ ರೀತಿ ಯಾರೂ ಮಾಡಬೇಡಿ. ಎರಡರಲ್ಲೂ ತುಂಬ ಒಳ್ಳೆಯ ಅಂಶಗಳಿದೆ. ನೀವು ಪ್ರತಿನಿತ್ಯವೂ ಒಂದು ಮೊಟ್ಟೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊಟ್ಟೆ ತಿಂದಾಗ ಸ್ವಲ್ಪ ಊಟ ಕಮ್ಮಿ ಮಾಡಿ ಒಂದು ಮೊಟ್ಟೆನ ಸೇವಿಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೆವಿ ಫುಡ್ ಅಂತ ಅನಿಸಲ್ಲ. ಆವಾಗ ಏನು ಇಂಟೆ ಇದೆ ಅದು ಸ್ಪೂನ್ ಸಹಾಯದಿಂದ ಎಲ್ಲ ಹೊಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಚೆನ್ನಾಗಿ ಬರ್ತಾಯಿದೆ ನೋಡಿ. ಆ ಕಲರ್ ನೋಡಿ ಯಾವ ರೀತಿ ಬಂದಿದೆ. ಹೋಟೆಲ್ಗಳಿಗೆ ಹೋದರೆ ಬಣ್ಣ ಹಾಕಿ ಕೊಡ್ತಾರೆ. ಬಣ್ಣ ಹಾಕೋಂಥ ಅವಶ್ಯಕತೆಯೇ ಇಲ್ಲ ಅಡುಗೆಗಳಿಗೆ. ನಾವು ಚಿಲ್ಲಿ ಪೌಡರ್ ಬಳಸ್ತೀವಿ, ಅರಿಶಿನ ಬಳಸ್ತೀವಿ. ಎಲ್ಲ ಥರ ಪದಾರ್ಥಗಳು ಕೂಡ ಒಂದೊಂದು ಬಣ್ಣ ಇರುತ್ತೆ. ಎಲ್ಲ ಪದಾರ್ಥಗಳನ್ನ ಬಳಸೋದ್ರಿಂದ ಕಲ್ಲರ್ ಬಳಸೋಂಥ ಅವಶ್ಯಕತೆ ಇಲ್ಲ. ಹೋಟೆಲ್ಗಳಲ್ಲಿ ಯಾಕೆ ಆ ಥರ ಬಳಸ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಎಲ್ಲರಿಗೂ ಆರೋಗ್ಯದ ಒಂದು ದೊಡ್ಡ ಸಮಸ್ಯೆಯಾಗಿ ಬಂದಿದೆ. ಯಾಕೆ ಅಂದರೆ ಬಣ್ಣ ಹಾಕಿರೋಂಥ ಊಟ ಮಾಡ್ತಾಯಿದ್ದೀವಿ, ರುಚಿ ಇಲ್ಲದೆ ಇರೋಂಥ ಊಟ ಮಾಡ್ತಾ ಇರೋದ್ರಿಂದ ನಾವು ಆದಷ್ಟು ನೋಡಿ ಬಣ್ಣ ಏನು ಹಾಕಿದ್ದೆ ನಾನಿಲ್ಲಿ, ಯಾವುದೇ ಥರ ಬಣ್ಣಗಳನ್ನ ನಾವು ಬಳಸಿಲ್ಲ. ಆದರೂ ಒಂದು ಒಳ್ಳೆ ಕಲರ್ ಬಂದಿದೆ. ಕಣ್ಣಿಗೂ ನೋಡೋಕ್ಕೆ ತುಂಬ ಇಚ್ಛೆ ಆಗುತ್ತೆ, ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಇನ್ನೇನು ಬೇಕು, ಈ ರೀತಿ ಮಾಡ್ಬೋದು ಹೋಟೆಲ್ಗಳಲ್ಲಿ. ಆದರೆ ಅವರು ಬಣ್ಣಗಳನ್ನ ಬಳಸ್ತಾ ಇರೋದ್ರಿಂದ ಎಲ್ಲರ ಆರೋಗ್ಯಕ್ಕೂ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಹೇಳೋದೇನು ಅಂದರೆ ಬಣ್ಣಗಳನ್ನ ಹಾಕಬೇಡಿ ಅಡುಗೆಗೆ. ಬಣ್ಣಗಳು ಹಾಕೋದ್ರಿಂದ ನಾವು ಊಟ ಮಾಡಿದ್ರೂ ಪ್ರಯೋಜನ ಇಲ್ಲ. ಊಟ ತಿನ್ನೋದೇ, ಆಹಾರ ತಿನ್ನೋದೇ ದೇಹ ಸ್ವಲ್ಪ ಪುಷ್ಟಿಯಾಗಿರಲಿ, ಆರೋಗ್ಯವಾಗಿರಲಿ ಅಂತ. ಆದರೆ ಅದೇ ಬಣ್ಣ ಬಳಸಿ ಬಣ್ಣ ತಿನ್ನಿಸಿ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಥರ ಆಗಿದೆ. ಆದಷ್ಟು ಎಲ್ಲರೂ ಬಣ್ಣಗಳನ್ನ ಬಳಸಬೇಡಿ. ನೋಡಿ, ಕಲ್ಲರ್ ಏನು ಕಮ್ಮಿ ಆಗಿದೆ, ಒಂದು ಒಳ್ಳೆ ಕಲರ್ ಬಂದಿದೆ. ನಮ್ಮ ಬೆಳೆಗಳಲ್ಲೇ ಇದೆ ಕಲರ್ಗಳು, ಅದೇ ಸಾಕಾಗುತ್ತೆ ನಮಗೆ ಬಣ್ಣ. ಇನ್ನು ಯಾವ ಬಣ್ಣ ಹಾಕಿ ನಮ್ಮ ಆರೋಗ್ಯನ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರಾ? ದಯವಿಟ್ಟು ಎಲ್ಲರೂ ಬಣ್ಣಗಳನ್ನ ಬಳಸ್ತೀನಿ ಅಡುಗೆ ಮಾಡಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇನ್ನು ಆರೋಗ್ಯ ಹೆಚ್ಚಾದಂತೆ ಆಯುಷ್ ಕೂಡ ಹೆಚ್ಚಾಗುತ್ತೆ. ಎಲ್ಲರಿಗೂ ಒಳ್ಳೆಯ ರೀತಿಲಿ ಬದುಕನ್ನ ಕಟ್ಕೋಬೋದು. ಅವಾಗ ಆರೋಗ್ಯನೇ ಸಮಸ್ಯೆ ಆಗಿಬಿಟ್ರೆ ಇನ್ನು ಈ ಜೀವನದಲ್ಲಿ ಏನು ಸಂಪಾದನೆ ಮಾಡಿದರೆ ಏನು ಒಳ್ಳೇದು ಹೇಳಿ? ಆದಷ್ಟು ಬಣ್ಣಗಳನ್ನ ಬಳಸ್ತಾ ಇರೋಂಥ ಅಡುಗೆಗಳನ್ನ ಮಾಡಿ ಎಲ್ಲರಿಗೂ ಆರೋಗ್ಯನ ಕಾಪಾಡಿ.
ಒಂದೊಳ್ಳೆ ಕಲರ್ ಬಂತು ನೋಡಿ. ಯಾವುದೇ ಬಣ್ಣ ಬಳಸ್ತೀರಂತ ಮಾಡಿದ್ರೂ ನಮ್ಮ ನ್ಯಾಚುರಲಾಗಿ ಮಾಡೋಂಥ ಅಡುಗೆಗಳಲ್ಲಿ ಒಂದು ಒಳ್ಳೆ ಬಣ್ಣ ಬಿಡುತ್ತೆ. ಅದಕ್ಕೂ ಮೀರಿ ನಾವು ಪ್ರಯತ್ನ ಪಟ್ಟಾಗಲೇ ನಮಗೆ ಆರೋಗ್ಯ ಹಾಳಾಗೋದು. ಚೆನ್ನಾಗಿ ಇಂಟೆ ಏನಿದೆ ಅದೆಲ್ಲ ಹೊಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೊಟ್ಟೆ ಕರೆಕ್ಟಾಗಿದ್ದರೆ, ಹೊಟ್ಟೆಯಲ್ಲಿ ಊಟ ಕರೆಕ್ಟಾಗಿ ನಾವು ಮಾಡ್ತಾಯಿದ್ದರೆ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮನುಷ್ಯನಿಗೂ ಕೂಡ ಕೋಪ ಬರಲ್ಲ, ಯಾವುದೇ ರೀತಿಯಾಗಿ ಆರೋಗ್ಯಗಳು ಹದಗೆಡಲ್ಲ. ಮನೆಗಳಲ್ಲಿ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ರುಚಿಯಾದಂಥ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಈಗ ನಾವು ಟೇಸ್ಟ್ ಮಾಡೋಣ. ಬೇಕು ಅಂದರೆ ನಿಂಬೆಹಣ್ಣು ಸೇರಿಸ್ಕೊಳ್ಳೋಣ. ಉಪ್ಪು ಹುಳಿನ ನಾವು ಈ ಟೈಮಲ್ಲಿ ನಾವು ಸೇರಿಸ್ಕೋಬೋದು. ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಬೇಕು ಅನಿಸುತ್ತೆ, ಅದರಿಂದ ನಾನು ನಿಂಬೆಹಣ್ಣನ್ನು ಹಾಕ್ತೀನಿ. ಇವಾಗ ನಿಂಬೆ ರಸನೂ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೀವು 2-3 ಸತಿ ಟೇಸ್ಟ್ ಮಾಡ್ತೀರಾ ಅಂದರೆ 2-3 ಸ್ಪೂನನ್ನು ನೀವು ಇಟ್ಕೊಂಡು ಇರಬೇಕಾಗುತ್ತೆ. ಒಂದೇ ತಿಂದಿರೋ ಸ್ಪೂನಲ್ಲೇ ಮತ್ತೆ ನಾವು ಪಾತ್ರೆಯೊಳಗೆ ಹಾಕಬಾರ್ದು. ನಾವು ಮತ್ತೆ ಟೇಸ್ಟ್ ಮಾಡಬೇಕಾದ್ರೆ ಮತ್ತೆ ಬೇರೆ ತೊಳೆದಿರುವಂಥ ಸ್ಪೂನನ್ನು ತೊಗೊಂಡು ನಾವು ಟೇಸ್ಟ್ ಮಾಡಬೇಕು. ಬಾಯಿಗೆ ಹಾಕಿರೋಂಥ ಸ್ಪೂನನ್ನು ಮತ್ತೆ ನಾವು ಅಡುಗೆಗೆ ಬಳಸಬಾರ್ದು, ಅಡುಗೆ ಪಾತ್ರೆಗೆ ಹಾಕಬಾರ್ದು. ಯಾಕೆ ಮತ್ತೊಬ್ಬರು ಊಟ ಮಾಡಬೇಕು. ಮತ್ತು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಎಂಜಲು ಮಾಡಬಾರ್ದು ಅಡುಗೆಗಳನ್ನ. ನೋಡಿ, ಇನ್ನೂ ಬೇಕು ಅನಿಸುತ್ತೆ, ಇನ್ನೂ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಪ್ರೋತ್ಸಾಹಿಸಿ. ನಿಮ್ಮೆಲ್ಲರಿಗೂ ಇಷ್ಟಪಡುವಂಥ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಆ ಘಮ ಕೂಡ ಸ್ಪ್ರೆಡ್ ಆಗ್ತಾಯಿದೆ ಮನೆಯಲ್ಲೆಲ್ಲ. ಒಂದೊಳ್ಳೆ ಮಿಕ್ಸ್ ಕೊಡಿ. ಒಂದು ಕಡೆಯಿಂದ ಎಲ್ಲ ಆ ನಿಂಬೆ ರಸ ಏನು ಹಾಕಿದ್ದೀವಿ ಅದು ನಾವು ಈ ಟೈಮಲ್ಲಿ ಹಾಕೋದ್ರಿಂದ ಅನ್ನ ಉಡುಡಿಯಾಗಿರುತ್ತೆ. ನಾನು ಇಂಟೆ ಹಾಕಿದ್ದೆ, ನೋಡಿ ಎಷ್ಟು ಉಡುಡಿಯಾಗಿ ಬಂದಿದೆ ಅಂತ. ತುಂಬ ಫಾಸ್ಟಾಗುತ್ತೆ, ಬೇಗ ಮಾಡುವಂಥ ಒಂದು ಅಡುಗೆ ಇದು. ಮತ್ತೆ ಟೇಸ್ಟ್ ಮಾಡಿ ನೋಡೋಣ. ಈಗ ನಾವು ನೋಡಿ ಮತ್ತೆ ಬೇರೊಂದು ಸ್ಪೂನ್ ತೊಗೊಂಡು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿದೆ. ಇವಾಗ ತುಂಬ ರುಚಿಯಾದಂಥ ಎಗ್ ಫ್ರೈಡ್ ರೈಸ್ ಮಾಡಿ ತೋರಿಸಿದ್ದೀನಿ. ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ತುಂಬ ಬೇಗ ಆಗುತ್ತೆ, ಟ್ರೈ ಮಾಡಿ. ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ. ನಾವೀಗ ಒಂದು ಮುಚ್ಚೋಣ. 1-2 ಸೆಕೆಂಡ್ ಹಾಗೆ ಬಿಡೋಣ. ಎಲ್ಲರಿಗೂ ಮಾಡಿಕೊಡಿ. ಜನ ಜಾಸ್ತಿ ಬಂದಾಗ ಕೂಡ ನಾವು ತುಂಬ ಟೈಮ್ ಕಮ್ಮಿ ಇದ್ದಾಗ ನಾವು ಒಂದು 10-20 ಜನ ಬಂದಾಗ ನಾವು ಕೂಡ ಇದನ್ನು ತುಂಬ ಫಾಸ್ಟಾಗಿ ಮಾಡಿಕೊಡ್ಬೋದು. ತುಂಬ ಬೇಗ ಕೂಡ ಆಗುತ್ತೆ. ನಾವು 15 ಜನ ಬಂದರೆ 20 ಜನ ಬಂದ್ರಂತೂ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ನಾವು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಬೌಲ್ಗೆ ಹಾಕ್ಕೊಂಡು ಎಗ್ ಫ್ರೈಡ್ ರೈಸ್ನ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೊಂದು ಬೇಯಿಸಿರುವಂಥ ಮೊಟ್ಟೆ ಇಟ್ಟಿದ್ದೀನಿ. ಎಲ್ಲರೂ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಜೊತೆಲಿ ಈರುಳ್ಳಿನ ಇಟ್ಕೊಂಡು ಸೇವನೆ ಮಾಡಿ, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿಯಾಗಿ ಬಂದಿದೆ. ಎಲ್ಲರೂ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ.